ನಾವು ಬಂದಿದ್ದೀವಿ 6ನೇ ಸ್ಟಾಲಲ್ಲಿ. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪವಿತ್ರ ಅಂತ. ಯಾವ ಸಂಘ? ನಮ್ಮದು ಕನಕ ಮಂಡಳಿ ಸಂಘ. ಇವತ್ತಿನ ಈ ಅಡುಗೆ ಸ್ಪೆಷಲ್ ನೀವು? ಇವತ್ತು ಶೇಂಗಾ ಹೋಳಿಗೆ ಇದು ನಿಪ್ಪಟ್ಟು ಚುರುಮುರಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಒಂದ್ಸಲಿ ಟೇಸ್ಟ್ ನೋಡಿ, ಬಾಯಲ್ಲಿಟ್ರೆ ಕರ್ಕೊಂಡ್ಬಿಡ್ಬೇಕು. ಎಷ್ಟು ಜನ ಸೇರಿ ಮಾಡಿದ್ರಿ ಇವತ್ತು ಹೇಳಿ? ಸರ್ ಇಬ್ಬಿಬ್ಬರೇ ಮಾಡಿರೋದು, ಬಟ್ ಮಂಡಳಿ ಎಲ್ಲ ಸೇರಿ ಸೇಲ್ ಮಾಡ್ತೀವಿ. ಎಲ್ಲ ಸೇರಿ ಮಾಡಿದ್ದೀರಾ? ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ವೀಣಾ ಅಂತ. ವೀಣಾ ಅಂತ ಹೇಳಿ. ವೀಣಾ ಪ್ರಕಾಶ್ ಅಂತ. ವೀಣಾ ಪ್ರಕಾಶ್. ನೀವೇನು ಸ್ಪೆಷಲ್ ಮಾಡಿದ್ರಿ ಇವತ್ತು ಮೇಡಮ್ ಅಡುಗೆ? ಸರ್ ನಮ್ಮದು ಶೇಂಗಾ ಹೋಳಿಗೆ ಮತ್ತು ಮಸಾಲ ಮಿರ್ಚಿ, ನಿಪ್ಪಟ್ಟು. ಹೋದ ವರ್ಷ ಇಟ್ಟಿದ್ದೀರಾ? ಇಲ್ಲ ಸರ್, ನಾನು ಇದೇ ಫಸ್ಟ್ ಮಾಡಿರೋದು. ಶೇಂಗಾ ಹೋಳಿಗೆ ಮತ್ತು ನಿಪ್ಪಟ್ಟು ಇಟ್ಟಿದ್ದೀರಿ ಇವತ್ತು. ಯಾಕದು ಕಾನ್ಸೆಪ್ಟ್ ನಿಮ್ಮ ಮನೇಲಿ ಬಂತು? ಇಲ್ಲ, ಶೇಂಗಾ ಹೋಳಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಆಗುತ್ತಲ್ವಾ, ಸೊ ಅದನ್ನ ನಾನು 2-3 ವರ್ಷದಿಂದ ಇಲ್ಲಿ ನೋಡಿದ್ದೀನಿ, ಯಾರು ಮಾಡಿರಲಿಲ್ಲ. ಅದನ್ನ ಮಾಡ್ಬೇಕನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಮಾಡಿದ್ವಿ. ಒಂದು ಅರ್ಧ ಗಂಟೆಲಿ ಎಲ್ಲ ಖಾಲಿ ಆಗಿದೆ. ಅಂದರೆ ನೋಡಿ, ಅರ್ಧ ಗಂಟೆಲಿ ಖಾಲಿ ಅಂತ ಹೇಳಿದ್ರೆ ಅಂದರೆ ಇವರೇನೋ ಒಂದು 20-30 ಜನಕ್ಕೆ ಆಗೋಷ್ಟು ಮುಂದಿನ ಕಾಣುತ್ತೆ. 400 ಹೋಳಿಗೆ ಮಾಡಿದ್ವಿ, ಎಲ್ಲ ಖಾಲಿ ಆಗಿದೆ. ಪಾರ್ಸಲ್ ಎಲ್ಲ ತುಂಬಾ ತಗೊಂಡು ಹೋಗಿದ್ದಾರೆ. 400 ಹೋಳಿಗೆ ಮಾಡಿದ್ವಿ. ಎಷ್ಟು ಕೊಟ್ಟರೆ ಹೋಳಿಗೆ ಏನು ಕಾಸ್ಟ್ ಇತ್ತು? 20 ರೂಪಾಯಿಗೆ ಒಂದು ಮಾಡಿದ್ವಿ ಸರ್. ಹೌದು. ಮತ್ತೆ ಅದಕ್ಕೆ ತುಪ್ಪನೂ ಹಾಕೊಡ್ತಾ ಇದೀವಿ, ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರಲಿ. ಇವತ್ತು ಇವ್ರದ್ದು ಒಂದು ಉದ್ದೇಶ ಏನಂದ್ರೆ ದುಡಿಯೋದಲ್ಲ, ದುಡಿಯೋದು ಉದ್ದೇಶ ಅಲ್ಲೇನಲ್ಲ, ದುಡಿಮಂತ್ರ ಅಲ್ಲೇ ಅಲ್ಲ. ಒಂದೇ ಉದ್ದೇಶ, ಇವ್ರು ಮಾಡಿರುವಂಥ ನಿಪ್ಪಟ್ಟಾಗಲಿ ಶೇಂಗಾ ಹೋಳಿಗೆ ಆಗಲಿ ಎಲ್ಲರೂ ರುಚಿ ನೋಡಬೇಕು. ಯಾಕಂದರೆ ಮುಂದಿನ ವರ್ಷ ಸ್ಟಾಲ್ ಇಟ್ಟಿದಾಗ ಎಲ್ಲರೂ ನೋಡ್ಕೋಬೇಕು, ಎಲ್ಲದಪ್ಪ ಶೇಂಗಾ ಹೋಳಿಗೆ ಅಂತೇಳಿ ಹುಡ್ಕೊಂಬರ್ಬೇಕಂತ ಉದ್ದೇಶ ಮಾತ್ರ. ಅವರಿಗೆ ಎಲ್ಲ ಸ್ಟಾಲಲ್ಲಿ ಏನಿಟ್ಟಿದ್ದಾರೆ ಎಲ್ಲ ಖಾಲಿ ಆಗಲಿ ಮತ್ತು ಅವ್ರ ಸಂಘಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಮತ್ತೆ ಮುನಿಸಲಿಗೋಣ. ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 6ನೇ ಸ್ಟಾಲಿನ ಒಂದು ರುಚಿಯನ್ನು ಸವಿದ್ದಾರೆ ಒಬ್ಬರು ನಮ್ಮ ಇಲ್ಲಿ ಫುಡಿ ಲವರ್ಸು ಸತೀಶ್. ಅವರಿಗೆ ಕೇಳೋಣ, ಅವ್ರಿಗೆ ಏನಿಲ್ಲಿ ರುಚಿ, ಯಾವ ಡಿಶ್ ಅನ್ನಿಸ್ತು ಅಂತೇಳಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಸತೀಶ್ ಧೋತ್ರೆ. ಸತೀಶ್ ಗೋತ್ರೆ. ಈಗ ನೀವು 6ನೇ ಸ್ಟಾಲಲ್ಲಿ ಏನೊಂದು ರುಚಿ ಸವಿದ್ದೀರಾ? ಅಲ್ಲ, ಅದು ಹೋಳಿಗೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೋಟಲಿ ಆನಂದ್ ಬಜಾರನ್ನೇ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಂಕರ್ ಕಟಾಕ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ ಪ್ರತಿ ವರ್ಷ ದೊಡ್ಡದಾಗಿ ನಡೀತಾ ಇದೆ. ಇದೇ ಥರ ಚೆನ್ನಾಗಿ ಬೆಳೀಲಿ. ಎಲ್ಲ ಸಂಘ ಸಂಸ್ಥೆಯವರು ಬಂದು ಎಲ್ಲ ಜಾತಿ ಭೇದ ಮರೆತೆ ಪ್ರತಿಯೊಬ್ಬರು ಬರ್ತಿದ್ದಾರೆ. ಹಿಂಗಾಗಿ ಇದೊಂದು ಹರಿಹರ ಹಬ್ಬ ಅಂತಲೇ ಆಗೈತೆ ಮುಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಕಟಾಕ್ ಅವರು. ಹಾಗೂ ಅವರೆಲ್ಲ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ನಾನು. ತಮ್ಮ ಹೆಸರು? ರಾಜಶ್ರೀ ಅಂಬಾಸಮ್ ಹೇರ್ವಾಡೆ. ಅಡ್ರೆಸ್? ನಮ್ಮದು ಸಲೂನ್ ಇದೆ, ಬ್ಯೂಟಿ ಸಲೂನು. ಅದು ಊರಮ್ಮನ ದೇವಸ್ಥಾನ ಹತ್ರ ಮಂಗಳೂರು ಆಸ್ಪತ್ರೆ ಇದೆಯಲ್ಲ, ಅದ್ರ ಮೇಲ್ಗಡೆ ಇದೆ. ಈಗ ನಾವು ಇನ್ನೊಬ್ರು ಇವ್ರ ಜೊತೆಗೆ ಅತಿಥಿ ಇದ್ದಾರೆ, ಅವರೊಂದಿಗೆ ಮಾತಾಡೋಣ. ಬನ್ನಿ. ನಮಸ್ಕಾರ ಮೇಡಮ್. ಏನು ಕಂಪ್ನಿನೋ ಏನು ಹಂಗೆ ಬಂದಿರಾ? ಹಂಗೆ ಬಂದಿದ್ದೀರಾ? ಇಲ್ಲಿನ ವಿಶೇಷತೆ ಇವತ್ತಿಂದು? ಇದು ಹರ್ಬಲ್ ಪ್ರಾಡಕ್ಟ್ಸ್ ಎಲ್ಲ ಸರ್. ಹರ್ಬಲ್ ಪ್ರಾಡಕ್ಟ್? ಹಾಂ, ಹರ್ಬಲ್ ಪ್ರಾಡಕ್ಟ್ಸ್, ಹೆಲ್ತ್ ಕೇರ್, ಬ್ಯೂಟಿ ಕೇರ್ ಎಲ್ಲ ಇದಾವೆ ಇದ್ರಾಗೆ. ಅವು ಸೈಡ್ ಎಫೆಕ್ಟ್ ಏನಿರಲ್ಲ, ಚೆನ್ನಾಗಿ ರಿಸಲ್ಟ್ ಇದೆ. ಅಗ್ರಿಕಲ್ಚರ್ ಚೆನ್ನಾಗಿ ರಿಸಲ್ಟ್ ಇದೆ, ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈಗ ನಾವು ಬಂದೇವೆ 7ನೇ ಸ್ಟಾಲಲ್ಲಿ. ಇವ್ರ ಹತ್ರ ಏನು ಸ್ಪೆಷಲ್ ಅಡುಗೆ ಅಂತೇಳಿ ಅದನ್ನು ನೋಡೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ ಮೇಡಮ್. ನಮಸ್ಕಾರ. ಆರಾಮಿದ್ದೀರಾ ಮೇಡಮ್? ಆರಾಮಿದೆ. ಸುಸ್ತಾಗಿದ್ದೀರಾ? ಕಣ್ಣಿಗೆ ಕಾಣುತ್ತೆ. ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಅಂತ ಪ್ರಿಪ್ರೇಷನ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಇವತ್ತಿಂದ ನಿಮ್ಮ ಸ್ಟಾಲಿನ ಸ್ಪೆಷಲ್ ಏನು ಮೇಡಮ್? ಸ್ಪೆಷಲ್ ಏನಿಲ್ಲ, ನಾವು ರಾಗಿ ಉಂಡೆ ಮಾಡಿದ್ದೇವೆ, ಕೋಡುಬಳೆ ಮಾಡಿದ್ದೇವೆ. ರಾಗಿ ಉಂಡೆ ಕೋಡುಬಳೆ ನೀವು ಮಾಡಿದ್ದೀರಾ? ಹೌದು. ಎಷ್ಟಕ್ಕೊಂದು ಕೊಡ್ತಿದ್ದೀರಾ? ನಾವು 25 ರೂಪಾಯಿಗೆ 2 ಇದರ ಪಾಕೆಟ್ನಾಗ ಹಾಕಿದ್ದೇವೆ. 10 ರೂಪಾಯಿಗೆ ಒಂದು ಕೋಡುಬಳೆ ಕೊಡ್ತೀರಾ? ಎಲ್ಲ ಖಾಲಿ ಆಯ್ತಾ? ಅರ್ಧ ಖಾಲಿ ಆಗಿದೆ. 7ನೇ ಸ್ಟಾಲಲ್ಲಿ ರಾಗಿ ಉಂಡೆ ಮತ್ತು ಚಕ್ಲಿ ಮಾಡೋದನ್ನು ನಾವು ಕೇಳಿದ್ವಿ ಮತ್ತು ನೋಡಿದ್ವಿ ಕೂಡ. ಈಗ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರೇನು ಮಾಡಿದಾರೆ ಅಂತ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ದೇನು ಸ್ಪೆಷಲ್ ಐತೆ ಅಡುಗೆ? ಧಾರವಾಡ ಸ್ಪೆಷಲ್ ಅವಲಕ್ಕಿ. ಧಾರವಾಡ ಸ್ಪೆಷಲ್ ಅವಲಕ್ಕಿ ಅಂಥದ್ದೇನು ಸ್ಪೆಷಲ್ ಧಾರವಾಡದಲ್ಲಿ? ಅದು ಸ್ಪೆಷಲ್ ಅಂದರೆ ಈಗ ಮಾಮೂಲಿ ಮಾಡ್ತೀವಲ್ಲ ಆ ಟೈಪ್ ಅಲ್ರಿ. ಹೆಂಗೆ ಮಾಡಿದ್ರೆ ಅಂತ ಹೇಳ್ತೀರಾ? ಅದು ಹೆಂಗೆ ಅದು ಟೇಸ್ಟ್ ನೋಡಿದ್ರೆ ಗೊತ್ತಾಗ್ತದೆ. ನೀವು ಹೇಳ್ಬೇಕು ಹೆಂಗಾಗಿದೆ ಅಂತ ಹೇಳ್ಬೇಕು. ಅದು ಟೇಸ್ಟ್ ನೋಡ್ಬೇಕು. ನಾನು ನೋಡೋಣ ಹೆಂಗೆ ಮಾಡಿದ್ರೆ ಅಂತ ಹೇಳ್ತೀರಾ? ಏನು ಮಸಾಲೆ ಆಗಿರೋದ್ರಲ್ಲಿ ಏನು? ಇದಕ್ಕೆ ಬ್ರಾಹ್ಮಣರ ಸ್ಟೈಲ್ ಸ್ವಲ್ಪ ತುಪ್ಪ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಈಗ ಮಾಮೂಲಿ ಮಾಡ್ತೀವಲ್ಲ ಆ ಟೈಪ್ ಅಲ್ಲ, ಸ್ಪೆಷಲ್ ಮಸಾಲೆ ಹಾಕಿದ್ದೀವಿ. ಸ್ಪೆಷಲ್ ಮಸಾಲೆ. ಓಕೆ. ಅವರು ಸೀಕ್ರೆಟನ್ನು ನಮಗೆ ಬಿಟ್ಕೊಡ್ತಿಲ್ಲ, ಯಾಕಂದರೆ ಧಾರವಾಡ ಸ್ಪೆಷಲು. ಬರೋ ದಿನಗಳಲ್ಲಿ ನಾವು ಇವ್ರ ಮನೆಗೆ ಹೋಗಿ ಈ ಧಾರವಾಡ ಸ್ಪೆಷಲ್ ಅವಲಕ್ಕಿ ಹೇಗೆ ಮಾಡೋಣ ನಿಮಗೆ ನಾನು ತೋರಿಸ್ಕೊಡ್ತೀನಿ.
ಅಲ್ಲಿವರೆಗೂ ನೀವು ಕಾಯಬೇಕು. ಓಕೆನಾ? ಈಗ ನಾವು ಬಂದಿದ್ದೇವೆ 8ನೇ ಸ್ಟಾಲಿಗೆ. ಜಗಮಗ ಕಾಣ್ತಿದೆ 8ನೇ ಸ್ಟಾಲು. ಡಬ್ಬಿಗಳು ಭಾಳ ಇದಾವೆ. ರೆಸಿಪಿ ಏನಂತ ಗೊತ್ತಿಲ್ಲ, ಇವ್ರಿಗೆ ಕೇಳೋಣ ರೆಸಿಪಿ ಏನು ಮಾಡಿದ್ರು ಅಂತೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮದು ಯಾವ ಮಾಡಿಲ್ಲ ಮೇಡಮ್? ವಾಸವಿ ಯುವತಿಯರ ಸಂಘ, ವಾಸವಿ ಮಹಿಳಾ ಮಂಡಳಿ. ಇವತ್ತಿನ ಸ್ಪೆಷಲ್ ಅಡುಗೆ ನೀವು ಸ್ಟಾಲಿಂದ ಏನು? ನಮ್ಮದು ದಾಬೇಲಿ, ಪಾವ್ ಬಜ್ಜಿ 6 ಐಟಮ್ ಮಾಡ್ತಾ ಇದ್ದೀವಿ. ಏನು ದಾಬೇಲಿ ಏನದು? ಬ್ರೆಡ್ ಒಳಗಡೆ ಆಲೂಗಡ್ಡೆ, ಶೇಂಗಾ, ಈರುಳ್ಳಿ, ಸೇವು, ಬೆಣ್ಣೆ ಹಾಕಿ ಬಿಸಿ ಮಾಡ್ಕೊಡ್ತೀವಿ ಸರ್. ಅದು ದಾಬೇಲಿ. ಮತ್ತೆ ಪಾವ್ ಬಜ್ಜಿ ಮಾಡ್ತೀವಿ ಸರ್. ಪಾವ್ ಬಜ್ಜಿ ಕೂಡ ಮಾಡಿದ್ದೀವಿ. ಹಾಂ. ಮತ್ತೆ ನಿಪ್ಪಟ್ಟು ಮಸಾಲ, ಮಸಾಲ ಕೂಡ ಮಾಡಿ. ಮತ್ತೆ ಬೇಲ್ ಮಸಾಲ, ಬೇರೆ ಮಸಾಲ ಕೂಡ. ಮತ್ತೆ ಮೊಳಕೆ ಕಾಳು ಮಸಾಲ, ಒಂದೇಳು. ಮತ್ತೆ ಸ್ವೀಟ್ ಕಾರ್ನ್ ಮಸಾಲ. ಒಂದಲ್ಲ ಎರಡಲ್ಲ 6-7 ಐಟಮ್ ಮಾಡಿದಾರೆ ಇವರು. ಒಬ್ಬರೇ ಮಾಡ್ತಿದ್ದೀರಾ? ಹೇಳಿ ಸರ್. ಒಬ್ಬರೇ ಮಾಡ್ತಿದ್ದೀರಾ? ನಮ್ಮ ಮನೆಯಲ್ಲಿದ್ದಾರೆ, ಮಕ್ಕಳಿದ್ದಾರೆ. ಅಂದರೆ ಪೂರಾ ಟೀಮ್ ವರ್ಕ್ ಇದೆ ಇಲ್ಲಿ. ಯಾಕಂದರೆ ಒಬ್ಬರಿಂದ ಮಾಡೋಕ್ಕೆ ಸಾಧ್ಯನ, ಅದು ಈ ರಶಲ್ಲಿ ಒಬ್ಬರಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. 7 ಐಟಮನ್ನು ಇವರು ನಗ್ತಾ ಎಷ್ಟು ಕ್ಯೂರಿಯಾಸಿಟಿಯಾಗಿ ಮಾಡ್ತಾರೆ ಅಂದರೆ ನೋಡುವಂಥ ಮೆಚ್ಚುವಂಥ ಒಂದು ವಿಷಯ. ಈಗ ನೋಡೋಣ ಪ್ರಿಪ್ರೇಷನ್ ಏನಂತೇಳಿ ನೋಡೋಣ ಹೇಗಂತೇಳಿ. ಇಲ್ಲಿ ನೋಡಿ, ಇದು ನಿಪ್ಪಟ್ಟು ಮಸಾಲ ಸರ್. ನೋಡಿ ಇಲ್ಲಿ ನಿಪ್ಪಟ್ಟು ಮಸಾಲ ಮಾಡಿದ್ದಾರೆ. ಈಗ ಟೇಸ್ಟ್ ಕೂಡ ನೋಡೋಣ. ಘಮ ಪರಿಮಾಣದ ಬರ್ತಿದೆ, ನೋಡೋಕ್ಕೆ ಚಂದ ಕೂಡ ಇದೆ ಪ್ಲೇಟಿಂಗು. ಈಗ ಇದೇನು ರಿಯಲಿಯಾಗಿ ಟೇಸ್ಟ್ ಇದೆ ನೋಡೋಣ. ಅಂತ ದೊಡ್ಡ ಪ್ರೀತಿ ಅಷ್ಟೇ. ನೋಡಿ ಹೇಳಿದ್ದೀನಿ, ನಳ ಮಹಾರಾಜರು ಬಂದಾಗ ಎಲ್ಲ ಶಾಂಪಲ್ ಎಲ್ಲ ನೀವೇ ಹೇಳಬೇಕು. ನೋಡಿ ಮಾತಲ್ಲಿ ನಮಗೆ ಸಿಗಿಸ್ಬಿಟ್ರು ಇವರು. ಯಾಕಂದರೆ ಇದರಲ್ಲಿ ಸಿಹಿ ಕೂಡ ಇದೆ, ಆಮೇಲೆ ಖಾರ ಕೂಡ ಇದೆ. ಆ ನಿಪ್ಪಟ್ಟು ಆ ಕ್ರಿಸ್ಪಿನೆಸ್ ಇದೆಯಲ್ಲ, ಅಲ್ಲಿ ಕೂಡ ಕೆಲಸ ಕೊಟ್ಟಿದೆ, ಮತ್ತು ನಾಲ್ಕು ಕೂಡ ಕೆಲಸ ಕೊಟ್ಟಿದೆ. ಆಲ್ ಇನ್ ಆಲ್ ಹೇಳ್ಬೇಕಂದ್ರೆ ಈ ಒಂದು ಸ್ಟಾಲಲ್ಲಿ ಒಂಥರ ಯೂನಿಕ್ ಡಿಶ್ ಆಗಿ ಇದೊಂದು ಕಾಣ್ತಿದೆ. ರುಚಿ ಇದರಲ್ಲಿ ಶೇಂಗಾ ಕಾಳು ಅದು ಕೂಡ ಹಾಕಿದ್ದಾರೆ, ಆ ಸೇವು ಕೂಡ ಹಾಕಿದ್ದಾರೆ. ಎಲ್ಲ ಕೂಡ ಒಂದು ರುಚಿ ಬಾಯಲ್ಲಿ ಬರ್ತಿದೆ ನಿಜಕ್ಕೂ ಮೇಡಮ್. ಭಾಳ ಚೆನ್ನಾಗಿದೆ. ಈಗ ತಿಂತ ಇವ್ರಿಗೆ ಕೇಳೋಣ, ಇವ್ರ ಜನರ ಹೊರಗಡೆ ಏನರ ಅಂಗಡಿ ಇದೆನಾ, ಯಾಕೆ ಇಷ್ಟೆಲ್ಲ ಮಾಡಿದ್ದಾರೆ ಇವರು. ಬಹುಶಃ ಇವ್ರ ಜನರ ಹೊರಗಡೆ ಯಾವುದೋ ಸ್ಟಾಲ್ ಇರ್ಬೋದು ಅಂತ ಅನಿಸುತ್ತೆ. ಅದು ನಿಜಾನೋ ಸುಳ್ಳು ಅಂತ ಕೇಳೋಣ. ಮೇಡಮ್ ನಿನ್ನೆಲ್ಲ ಹೊರಗಡೆ ಏನರ ಈ ಥರ ಒಂದು ಸ್ಟಾಲ್ ಏನಾರ ಇದೆಯಾ? ಹೌದು ಮೇಡಮ್ ಸರ್. ನೋಡಿ ವೀಕ್ಷಕರೇ, ಯಾಕಂದರೆ ನಮ್ಮ ಮೈಂಡಲ್ಲಿ ಗಂಟೆ ಹೊಡೆಯುತ್ತೆ, ಇದು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೆ ಈ ಅಡುಗೆ ಮಾಡಬೇಕಂದ್ರೆ, ಈ ಡಿಶ್ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ ಒಂದು ಉದಾಹರಣೆ. ಯಾಕಂದ್ರೆ ಒಂದು ದಿವಸದಲ್ಲಿ ಈ ರುಚಿ ಬರೋದು ಸಾಧ್ಯ ಅಲ್ಲೇನೇ ಅಲ್ಲ. ಇದರಲ್ಲಿ ಮುಳುಗಿದ್ದಾರೆ ಇವರು, ಸಮುದ್ರದಲ್ಲಿ ಬಿದ್ದು ತೇರ್ಕೊಂತ ಏನು ಸ್ವಿಮ್ಮಿಂಗ್ ಮಾಡ್ಕೊತ ಹೊರಗೆ ಬಂದಿದ್ದಾರೆ. ಅವಾಗ ಈ ರುಚಿ ಬಂದಿದೆ. ಹೌದಮ್ಮ? ಎಲ್ಲಿದೆ ನಿಮ್ಮ ಸ್ಟಾಲು? ಫೋಟೋ ಯಾರು? ಪೇಟೆ ಆಂಜನೇಯ ದೇವಸ್ಥಾನ. ಪೇಟೆ ಆಂಜನೇಯ ಅಲ್ಲಿದೆ ನಿಮ್ಮದು ನಮ್ದು ಅಲ್ಲಿ ಸ್ಟಾಲ್ ಇದೆನಾ ಅಂಗಡಿ ಇದೆನಾ? ನಮ್ಮದು ಹೊರಗಡೆ ಅಂಗಡಿ ಇದೆ, ಕವಿತಾ ಚಾಟ್ಸ್ ಇದೆ. ಕವಿತಾ ಚಾಟ್ಸ್. ಮತ್ತೆ ನೀವು ಎಲ್ಲ ಅಲ್ಲೂ ಸ್ಟಾಲಲ್ಲಿ ಕೂಡ ನೀವೇ ಎಲ್ಲ ಸೇರಿ ಮಾಡ್ತೀರಾ, ಒಬ್ಬರೇ ಮಾಡ್ತೀರಲ್ಲ? ನಾವು ನಮ್ಮ ಮನೆಯವ್ರು ಇರ್ತೀವಿ. ಅಲ್ಲೂ ಟೀಮ್ ವರ್ಕ್. ಹಾಂ, ಅಲ್ಲಿ ಮಾಡ್ತೀವಿ. ಕರ್ರಿ ಸರ್, ನಿಮ್ಮ ಹೆಸರು? ಪ್ರದೀಪ್ ಸರ್. ಪ್ರದೀಪ್ ಸರ್, ಭಾಳ ಮಸ್ತಾಗಿ ಖಾರ ಲೈಟಾಗಿ, ಸಿಹಿ ಕೂಡ ಸ್ವಲ್ಪ ಲೈಟಾಗಿ ಕೊಟ್ಟಿದ್ದೀರಾ. ಅದರಲ್ಲಿ ಶೇಂಗಾ ಕಾಳು, ಆಮೇಲೆ ಪುಟಾಣಿ ಕಾಳು ಹಾಕಿದ್ದೀರಾ, ನೀರುಳ್ಳಿ, ಕ್ಯಾರೆಟ್, ಟೊಮೊಟೊ. ಅದೊಂದು ಒಳ್ಳೆ ಟಚ್ ಕೊಟ್ಟಿದೆ. ಭಾಳ ಖುಷಿಯಾಗಿ ತಿಂದಿದ್ದು. ಯುವತಿ ಮಂಡಳಿಯಿಂದ ನಿಮಗೂ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲ ಸ್ಟಾಲ್ಗಳು, ಎಲ್ಲ ಪ್ರೋಗ್ರಾಮ್ಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಇಡೀ ನಮ್ಮ ಹರಿಹರ ಅಥವಾ ನಿಮ್ಮ ಏನೇನು ಕ್ಷೇತ್ರಗಳೆಲ್ಲ ಇದೆಯಲ್ಲ ಅದಕ್ಕೆಲ್ಲರೂ ಟೆಲಿಕಾಸ್ಟ್ ಮಾಡ್ತಿರಲ್ಲ, ಅದಿನ್ನೂ ಅದ್ಭುತವಾದ ಕಾರ್ಯಕ್ರಮ. ಹಾಗಾಗಿ ತುಂಬ ಇಷ್ಟಪಡ್ತೀವಿ, 3 ಸ್ಟಾರ್ ನೋಡ್ತೀವಿ. ನಾವೆಲ್ಲ ಇಲ್ಲಿ ಬರೋದು ಕಾರಣ ಯಾಕಂದರೆ ನಿಮ್ಮ ಪ್ರೋತ್ಸಾಹ ಮಾತ್ರ. ನಿಮ್ಮ ಪ್ರೋತ್ಸಾಹ ಇದೆ, ಅದಕ್ಕೋಸ್ಕರ ನಾವು ಮುನ್ನುಗ್ಗಿ ಬಿಡ್ತೀವಿ. ಥ್ಯಾಂಕ್ ಯು. ಬನ್ನಿ ಮುಂದೆ ಹೋಗೋಣ. ಫ್ಯಾಮಿಲಿಯಲ್ಲಿ ಮಾತಾಡಿಕೊಂಡು ಇವರು ಮಾಡಿರೋಂಥ ಒಂದು ಅಡುಗೆ ಭಾಳ ಒಳ್ಳೆಯದಾಗಿದೆ. ಈಗ ನಾವು ಇಲ್ಲಿನ ಸ್ಟಾಲ್ ಮುಗಿಸ್ಕೊಂಡು ಮತ್ತೆ ಮುಂದಿನ ಸಲ ಹೋಗೋಣ. ಬನ್ನಿ. ಚೆನ್ನಾಗಿದೆ, ಅವರೆಲ್ಲ ಅದರಲ್ಲೇ ಬ್ಯುಸಿ ಇದ್ದಾರೆ. ಸೊ ನಮ್ಮ ದಸರಾ ಸಮಿತಿಯವರಿಗೆ ಮತ್ತು ಈ ಏನು
ಸ್ಟಾಲ್ಗಳು ಹಾಕಿದ್ದಾರೆ. ಆನಂದ್ ಬಜಾರಿಗೆ ಒಂದು ಸ್ಟಾಲ್ಗಳು 13 ಸ್ಟಾಲ್ಗಳು ಹಾಕಿದ್ದಾರೆ. ಅವರಿಗೆ ನಾನು ದಸರಾ ಸಮಿತಿ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಇವತ್ತೇನು ಬಂದೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇದೇ ರೀತಿ ನೀವು ಬರ್ತಕ್ಕಂಥ ದಸರಾ ಹಬ್ಬದಲ್ಲಿ ಇನ್ನೂ ಹೆಚ್ಚಿನ ಸ್ಟಾಲ್ ಹಾಕಲಿಕ್ಕೆ ಜಾಗದ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಇನ್ನೂ ಸ್ಟೇರ್ ಕೇಸ್ ಇದೆ ಅಂತ ಇನ್ನೊಂದು ಫ್ಲೋರಲ್ಲಿ. ಆ್ಯಕ್ಚುಲಿ ಇದು ಒಳ್ಳೆ ಕಾರ್ಯಕ್ರಮ, ಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಅವ್ರದ್ದೇ ಆದಂಥ ತಿಂಡಿ ತಿನಿಸುಗಳು ನಮ್ಮದು ಬರೀ ಮನೆಯವರಿಗಷ್ಟೇ ಊಟ ಮಾಡಿಸ್ತಾ ಇರ್ತಾರೆ. ಈ ಹೊರಗಡೆಯವರಿಗೆ ಟೇಸ್ಟ್ ಬರುತ್ತೋ ಇಲ್ಲೋ ಅಂತ ಹೇಳಿ ಒಂದು ಟೆಸ್ಟಿಂಗ್ ಇದು. ಸೊ ಎಷ್ಟು ಕಲೆಕ್ಷನ್ ಆಯಿತು ಎಷ್ಟಾಯಿತು ಅಂತೇಳಿ ಟೆಸ್ಟಿಂಗ್ ಇದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಒಳ್ಳೆಯದಾಗಲಿ, ಗುಡ್ ಲಕ್, ಆಲ್ ದ ಬೆಸ್ಟ್. ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತಕ್ಕಂಥ ನಮ್ಮ ಎವರ್ಗ್ರೀನ್ ಅಧ್ಯಕ್ಷರು ಶಂಕರ್ ಕಟಾವ್ಕರ್ ಅವರು ಯಾವಾಗಲೂ ಮುಂಚೂಣಿಯಲ್ಲಿರ್ತಾರೆ. ಯಾವಾಗಲೂ ತುಂಬ ಎನರ್ಜಿಟಿಕ್ ಆಗಿರ್ತಾರೆ. ಯಾರಿಗಾರ ಎನರ್ಜಿ ಇಲ್ಲ ಅಂದರೆ ಅವ್ರ ಹತ್ರ ಕಳಿಸ್ರೆ ಅವ್ರು ಎನರ್ಜಿ ತುಂಬ ಕಳಿಸ್ತಾರೆ ಅಂತ ಒಬ್ಬರು ಅಧ್ಯಕ್ಷರು ಇರೋದು ತುಂಬ ಒಳ್ಳೆಯ ವಿಚಾರ. ಇದೇ ರೀತಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನಾನು ಎಡಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಾವು ಇದ್ದೀವಿ 9ನೇ ಸ್ಟಾಲಿಗೆ. 13 ಸ್ಟಾಲಲ್ಲಿ ಇದು ಒಂದು ಡಿಫ್ರೆಂಟ್ ಸ್ಟಾಲು. ಯಾಕಂದರೆ ಇಲ್ಲಿನ ಒಂದು ರೆಸಿಪಿನೇ ಇದೆಯಲ್ಲ, ನನಗೆ ಡಿಫ್ರೆಂಟ್ ಕಾಣ್ತಿದೆ. ಎಲ್ಲ ಸ್ಟಾಲ್ ನೋಡಿದ್ವಿ ನಾವು. ಅವಲಕ್ಕಿ ಇದೆ, ಬೋಂಡಾ ಸೂಪ್ ಇದೆ, ಸ್ಟಾರ್ಟರ್ಸ್ ಭಾಳ ಇದ್ದಾವೆ. ಅವಲಕ್ಕಿ ಇದೆ, ಚಕ್ಲಿ ಇದೆ, ಉಂಡೆ ಇದೆ. ಆದರೆ ಇಲ್ಲಿ ಒಂದು ಹಳದಿ ಕಲರನ್ನು ಮಾಡಿದ್ದಾರೆ. ಅದು ಹಪ್ಪಳನೋ ಏನು ಪಾಪಡೋ ಗೊತ್ತಿಲ್ಲ. ಅವರೇ ಇಲ್ಲಿ ಸ್ಟಾಲ್ ಓನರಿಗೆ ಕೇಳೋಣ, ಇದು ಏನಪ್ಪ ಇದು ಹಳದಿ ಏನು ಕಾಣ್ತಿದೆ ಅದು ಗೊತ್ತಿಲ್ಲ, ಅದರಲ್ಲಿ ಏನು ಹಾಕಿದ್ರೆ ಅಂತ ಕೇಳ್ಕೊಳ್ಳೋಣ. ಮೊದಲಿಗೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಂಗೀತ ಸಿದಿಗಿರಿ. ಸಂಗೀತ. ಸಪ್ನಾ ಎಸ್ ಬೂಟೆ. ಇದೇನು ಗೊತ್ತಾಗ್ತಿಲ್ಲ ಏನಂತೇಳಿ ಹೇಳ್ತೀರಾ? ಇದು ಎಡ್ಮಿ ಖಾರದ ಹೋಳಿಗೆ, ಸಾವ್ಜಿ ಹೋಳಿಗೆ, ದಸರಾ ಸ್ಪೆಷಲ್. ಮಾತು ಒಂದು ಸ್ಪೆಷಲ್ ಮಾತಾಡಿದ್ರು, ಸಾವ್ಜಿ ಸ್ಪೆಷಲ್ ಅಂದರೆ ಸಾವ್ಜಿಯಲ್ಲಿ ಅಂದರೆ ಪೆಟೆಗಾರ್ ಮಂದಿಯಲ್ಲಿ SSK ಸಮಾಜದಲ್ಲಿ ಪ್ರತಿ ದಸರಾದಲ್ಲಿ ಇದು ಒಂದು ಯೂನಿಕಾಗಿ ಮಾಡುವಂತಹ ಹಪ್ಪಳ, ಅದು ಖಾರದ ಹಪ್ಪಳ. ನಮ್ಮ ಸಾವ್ಜಿಯಲ್ಲಿ ಅದಕ್ಕೆ ಎಡಮೆ ಅಂತ ಹೇಳ್ತಾರೆ. ಒಂದು ಮಾತು. ಮತ್ತು ಎಡಮೆ ಹೇಗೆ ಮಾಡ್ತಾರೆ ಕೂಡ ಅದಕ್ಕೆ ಕೇಳೋಣ ಅವರೊಂದಿಗೆ. ಹೇಗಾಗುತ್ತೆ ರೆಡಿ ಅಂತೇಳಿ. ಅಡಿ ಏನು ಮಾಡ್ತಾರೆ, ಎಡಮೆ ಹೇಗೆ ಮಾಡ್ತಾರೆ ಮನೆಯಲ್ಲಿ? आज करेलू हमारो सावजी स्पेशल एडमी चाट तई लई चोगोट हिचता सभी जना भी लई मन कर्या आई करान विधान तर सभी हमार जातवालांनी तर सभी ने भी गोरचे आणि आता आई बोला तुम्ही का घालायचं काय ना खूप करायचं एडमी कारण बोला का जरा. एडमे करान पहिले मैदान पीठ भी जाणू मी जरा तेल घाली कन पास ती तई बाहेरनो प्रिपरेशन तई माझा मुद्दो करा ना कच्चा मिशिंग येते सभी दमाडिकन तिनामा अदरक लसूण पेस्ट सभी घालिकन पेस्ट करनो पेस्ट करिकन कुच्चाम पीठमा मिक्स करिकन तैम काने मुद्दो काने ते एडमे मैदान स्टफिंग करिकन ओळणू तई तेल लगडिकन ओळणू पासती तळणू. ನೋಡಿ ವೀಕ್ಷಕರೇ, ಸಿಂಪಲ್ ಆಗಿ ಭಾಷೆ ಒಂದು ಯೂಸ್ ಮಾಡಿಕೊಂಡು ನಾನು ಅದು ಹೇಳ್ತೀನಿ, ಅದರ ಟ್ರಾನ್ಸ್ಲೇಷನ್ ಮಾಡ್ತೀನಿ ಹೇಗಿದೆ ಅಂತೇಳಿ. ಏನಂದರೆ ಇದಕ್ಕೆ ಬೇಕಾದಂಥ ಸಾಮಗ್ರಿ ಏನಂದರೆ ಮೈದಾ ಹಿಟ್ಟು ಮತ್ತು ಮೆಣಸಿನ್ಕಾಯಿ ಮುದ್ದೆ. ಅದೇನಪ್ಪ ಅಂದರೆ ಮೊದಲೇ ಇವ್ರು ಏನು ಮಾಡ್ತಾರೆ, ಮೈದಾನ ಪೂರ ಒಂದು ಹಿಟ್ಟಿನ ಚಪಾತಿ ಹಿಟ್ಟಂಗೆ ನಾವು ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಇವರು ಒಂದು ಮುದ್ದೆ ಮಾಡಿರ್ತಾರೆ. ಜೊತೆಗೆ ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಅದನ್ನು ಬಾಯ್ಲ್ ಮಾಡಿಕೊಂಡು ಎಣ್ಣೆ ಹಾಕಿ ಬಾಯ್ಲ್ ಮಾಡ್ತಾರೆ. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಮುದ್ದೆ ಮಾಡಿಕೊಂಡು ಕೊತ್ತಂಬರಿ ಕೂಡ ಅದರಲ್ಲಿ ಹಾಕಿ ಒಂದು ಗ್ರೈಂಡ್ ಮಾಡಿಕೊಂಡು ಒಂದು ಚಟ್ನಿ ಮಾಡ್ಕೊತಾರೆ. ಮತ್ತು ಮೈದಾದಲ್ಲಿ ಸ್ಟಫಿಂಗ್ ಆಗಿ ಏನು ಚಟ್ನಿ ಮಾಡಿರ್ತಾರಲ್ಲ ಗ್ರೈಂಡಲ್ಲಿ ಅದು ಇದ್ರೆ ಸ್ಟಫಿಂಗ್ ಮಾಡಿ ಇದು ಚಪಾತಿ ಹೆಂಗೆ ನಾವು ಬೇಳ್ತೀವಲ್ಲ ಹಾಗೆ ಎಡಮಿ ಕೂಡ ಅವರು ಬೇಳ್ತಾರೆ. ಅದು ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಎಣ್ಣೆ ಫ್ರೈ ಆದಮೇಲೆ ಈ ಥರ ಒಂದು ಮಸ್ತಾಗಿ ಕ್ರಿಸ್ಪಿಯಾಗಿ ನಮಗೆ ಕಣ್ಣು ಕಾಣುತ್ತೆ. ಇದು ನೋಡ್ತಾ ನನಗೆ ಬಾಯಲ್ಲಿ ನೀರು ಬರ್ತಿದೆ, ಮಾತಾಡೋಕ್ಕಾಗ್ತಿಲ್ಲ. ಆದರೆ ಏನು ಕಂಟ್ರೋಲ್ ಮಾಡ್ಕೋಬೇಕು, ಯಾಕಂದರೆ ನಿಮ್ಮ ಕಡೆ ಮಾತಾಡ್ತಿದ್ದೀನಿ. ಇದು ವೀಕ್ಷಕರೇ ಎಡಮಿ ಚಾಟ್ ಅಂತಾರೆ ಇದಕ್ಕೆ. ಇದ್ರ ಮೇಲೆ ಇವರು ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಚಾಟ್ ಮಸಾಲ ಹಾಕಿ ಇವ್ರು ಮಾಡಿದ್ದಾರೆ. ಮತ್ತು ಶೇವ್ ಕೂಡ ಹಾಕಿ ಒಂದು ಪ್ಲೇಟಿಂಗ್ ಮಾಡಿ ಮಸ್ತಾಗಿ ಕಾಣೋಂಗೆ ಇಟ್ಟಿದ್ದಾರೆ. ಈಗ ಇಲ್ಲೇ ಇವರಿಗೆ ಥ್ಯಾಂಕ್ ಯು ಹೇಳ್ತಾ ಮುಂದಿನ ಸಲ ಹೋಗೋಣ ಬನ್ನಿ. ಆರನೇ ಸ್ಟಾಲಿನ ಒಂದು ರುಚಿಯನ್ನು ಸವಿದ್ದಾರೆ ಒಬ್ಬರು ನಮ್ಮ ಇಲ್ಲಿ ಫುಡಿ ಲವರ್ಸು ಸತೀಶ್. ಅವರಿಗೆ ಕೇಳೋಣ ಅವ್ರಿಗೆ ಏನಿಲ್ಲಿ ರುಚಿ ಯಾವ ಡಿಶ್ ಅನ್ನಿಸ್ತು ಅಂತೇಳಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಸತೀಶ್ ಧೋತ್ರೆ.
ಸತೀಶ್ ಗೋತ್ರೆ. ಹಾಂ. ಈಗ ನೀವು ಆರೆಂಜಲ್ಲಿ ಏನೊಂದು ರುಚಿ ಸವಿದ್ದೀರಾ? ಅಲ್ಲ ಅದು ಹೋಳಿಗೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗ್ ಮಾಡಿದ್ದಾರೆ. ಹಾಂ. ಮತ್ತೆ? ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೋಟಲಿ ಆನಂದ್ ಬಜಾರನ್ನೇ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಂಕರ್ ಕಟಾಕ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ ಪ್ರತಿ ವರ್ಷ ದೊಡ್ಡದಾಗಿ ನಡೀತಾ ಇದೆ. ಇದೇ ಥರ ಚೆನ್ನಾಗಿ ಬೆಳೀಲಿ. ಎಲ್ಲ ಸಂಘ ಸಂಸ್ಥೆಯವರು ಬಂದು ಎಲ್ಲ ಜಾತಿ ಭೇದ ಮರೆತೆ ಪ್ರತಿಯೊಬ್ಬರು ಬರ್ತಿದ್ದಾರೆ. ಹೀಗಾಗಿ ಇದೊಂದು ಹರಿಹರ ಹಬ್ಬ ಅಂತಲೇ ಆಗೈತೆ ಮುಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಕಟಾಕ್ ಅವರು. ಆಗ ಅವರೆಲ್ಲ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ನಾನು. ನಾಮದೇವ ಮಂಡಲದಲ್ಲಿ ಆನಂದ್ ಬಜಾರ್ ಉಪಹಾರ ಮೇಳ ಬಂದಿದ್ದೀರಿ, ಹೌದಾ? ಇವತ್ತು ಇಲ್ಲೇನು ಏನಾರ ಸವಿದ್ರೆ ನೀವು ಇವತ್ತು ರುಚಿ? ಇವತ್ತು ಎಲ್ಲ ಬೋಂಡಾ ಸೂಪು, ಆಮೇಲೆ ದಹಿ ವಡ, ಆಮೇಲೆ ಬೆಳ್ಳುಳ್ಳಿ ಮಂಡಕ್ಕಿ, ಆಮೇಲೆ ಮಿರ್ಚಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಈ ಮಹಿಳೆಯರಿಗೆ ಒಂದು ಸ್ವಲ್ಪ ಕಷ್ಟ ಕೊಟ್ಟಂಗೆ ಆಗಿದೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಐಟಮ್ ಹೇಳಿದ್ರಿ ನೀವು. ಹಾಂ, ಅದರಲ್ಲಿ 4ರಲ್ಲಿ ಬೆಸ್ಟ್ ಅದು ಫಸ್ಟ್ ಬೋಂಡಾ ಸೂಪು ಚೆನ್ನಾಗಿದೆ. ಬೋಂಡಾ ಸೂಪ್ ಬೆಸ್ಟ್ ಅಂದರೆ ಅಲ್ಲ, ಎಲ್ಲದೇ ಚೆನ್ನಾಗಿದೆ, ಅದರಲ್ಲಿ ಬೆಸ್ಟ್ ಟಾಪಲ್ಲಿ. ಹೌದಾ? ಈ ಸ್ಟಾಲಲ್ಲಿ 3ನೇ ಸ್ಟಾಲ್ ಭಾಳ ಚಲೋ ಅಂತೇಳಿ ಹೇಳ್ತಾರೆ.